ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಒಂದಿಷ್ಟು ಮಾಹಿತಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಕಲೀಲಿಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಸಿಗ್ನಲ್ಸ್ಗಳನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಸ್ನೇಹಿತರೆ. ಅಂದರೆ ಆವಾಗ ಮಾತ್ರ ನಮಗೆ DLಗೆ ಕಾರ್ ಡ್ರೈವಿಂಗ್ ಇರ್ಬೋದು, ಮತ್ತು ಬೈಕ್ ಡ್ರೈವಿಂಗ್ ಇರ್ಬೋದು, ಮತ್ತು ಇನ್ನುಳಿದಂತೆ ಯಾವುದೇ ಡ್ರೈವಿಂಗ್ 4 ವೀಲ್ಸ್ 2 ವೀಲರ್ಸ್ ಒಂದು DL ತೊಗೊಳ್ಬೇಕು ಅಂದರೆ ಈ ಥರ ಸಿಗ್ನಲ್ಗಳು ಬಹಳ ಮುಖ್ಯವಾಗಿರುತ್ತೆ. ಯಾಕೆಂತಂದರೆ RTO ಆಫೀಸ್ಗೆ ಹೋದಂಥ ಸಂದರ್ಭದಲ್ಲಿ ಬೈಕ್ ರೈಡ್ ಟೆಸ್ಟಿಂಗನ್ನು ಮುಗಿದ ಮೇಲೆ ನಮಗೆ ಸಿಂಬಲ್ಸ್ಗಳನ್ನು ಕೇಳ್ತಾರೆ. ಆ ಸಿಂಬಲ್ಸ್ಗಳನ್ನು ನೀವು ಹೇಳಿದರೆ ಮಾತ್ರ ನೀವು DL ಪಡಿತಕ್ಕಂಥ ಸಂದರ್ಭದಲ್ಲಿ, ಮತ್ತು LLR ಪಡಿತಕ್ಕಂಥ ಸಂದರ್ಭದಲ್ಲಿ, LLR ಆದಮೇಲೆ DL ಪಡಿತಕ್ಕಂಥ ಸಂದರ್ಭದಲ್ಲಿ ಈ ಸಿಂಬಲ್ಗಳನ್ನು ಖಂಡಿತವಾಗಿ ಕೇಳ್ತಾರೆ. ಆವಾಗ ನೀವು ಈ ಸಿಂಬಲ್ಗಳನ್ನು ಕರೆಕ್ಟಾಗಿ ಹೇಳಿದರೆ ಮಾತ್ರ ನೀವು ಪಾಸ್ ಆಗ್ತೀರಿ. ಇಲ್ಲ ಅಂತಂದರೆ ನೀವು ಖಂಡಿತವಾಗಿಯೂ ಫೇಲ್ ಆಗ್ತೀರಿ. ಮತ್ತು ಇನ್ನೊಂದು ಸರಿ ನೀವು ಮತ್ತೆ ಅಟೆಂಪ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಸಿಗ್ನಲ್ಸ್ಗಳನ್ನು ನೀವು ಸರಿಯಾಗಿ ತಿಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು DL ಪಡೀಲಿಕ್ಕೆ ಅರ್ಹರು ಅಂತೇಳಿ ನಿಮಗೆ RTO ಆಫೀಸಿಂದ ನಿಮಗೆ DLನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಇಲ್ಲಾಂದರೆ ಮತ್ತೆ ನೀವು ಅಟೆಂಪ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ನಿಮಗೆ ಒಂದಿಷ್ಟು ಸಿಗ್ನಲ್ಸ್ಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಏನಪ್ಪ ಅಂತಂದರೆ ಇದು ಟ್ರಾಫಿಕ್ ಸಿಗ್ನಲ್ಸ್, ಅಂದರೆ ಇಲ್ಲಿ ಟ್ರಾಫಿಕ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಸಿಗ್ನಲ್ ಕೇಳಿಬಿಟ್ಟು ಅವ್ರು RTO ಆಫೀಸ್ನಲ್ಲಿ ಕೇಳ್ತಾರೆ, ಇದು ಏನು ಸೂಚಿಸುತ್ತೆ ಅಂತ ಕೇಳ್ತಾರೆ. ಆವಾಗ ಸ್ಟಾಪ್ ಅಂತ ಹೇಳುತ್ತೆ. ಆಮೇಲೆ ಇದು ಸ್ಪೀಡ್ ಲಿಮಿಟ್ಟು, ಅಂದರೆ ಇದು 70 ಕಿಲೋಮೀಟ್ರಿಗಿಂತ ಹೆಚ್ಚು ಆ ಒಂದು ವಾಹನ ಚಲಿಸಬಾರ್ದು ಅನ್ನೋದನ್ನು ತೋರಿಸ್ಕೊಡುತ್ತೆ. ಆಮೇಲೆ ರಿಸ್ಟ್ರಿಕ್ಟೆಡ್ ಝೋನ್ ಅಂತ ಇದು ಆ ಒಂದು ಸಿಂಬಲ್, ತ್ರಿಭುಜದ ಸಿಂಬಲ್ನಲ್ಲಿ ಇರುತ್ತೆ ರಿಸ್ಟ್ರಿಕ್ಟೆಡ್ ಝೋನು. ಮತ್ತು ನೋ ಓವರ್ಟೇಕ್ ಮಾಡೋಂಗಿಲ್ಲ, ನೋ ರೈಟ್ ಟರ್ನ್, ನೋ ಲೆಫ್ಟ್ ಟರ್ನ್, ಮತ್ತು ನೋ ಪಾರ್ಕಿಂಗ್ ಏರಿಯಾ ಅಂತ ಇದು. ನೆಕ್ಸ್ಟು ನ್ಯಾರೋ ರೋಡ್, ಅಂದರೆ ನೇರವಾದಂಥ ರಸ್ತೆಗೆ ಪಕ್ಕದಿಂದ ಒಂದು ರಸ್ತೆ, ನ್ಯಾರೋ ಅಂದರೆ ಸ್ವಲ್ಪ ಮುಂದೆ ಕಿರಿದಾದಂಥ ರಸ್ತೆ ಇದೆ ಅಂತ ಹೇಳ್ತಾರಲ್ಲ ಆ ಥರ. ಆಮೇಲೆ ನೋ ಎಂಟ್ರಿ. ಆಮೇಲೆ ಮೆನ್ ಟು ವರ್ಕನ್ನು ಇಲ್ಲಿ ಕೂಲಿ ಕೆಲಸಗಾರರು ವರ್ಕನ್ನು ಮಾಡ್ತಿದ್ದಾರೆ ಅಂತ ಅರ್ಥ. ಇದು ಡೇಂಜರ್. ಮತ್ತು ಚಿಲ್ಡ್ರನ್ ಟ್ರಾಫಿಕ್, ಅಂದರೆ ಮಕ್ಕಳು ಇಲ್ಲಿ ರಸ್ತೆಯನ್ನು ದಾಟ್ತಾ ಇದ್ದಾರೆ. ಮತ್ತು ಹಂಪ್ಸ್ ಇದೆ ಅಂತ ಅರ್ಥ. ಲೆಫ್ಟ್ಗೆ ಟರ್ನ್ ಆಗ್ಬೋದು, ಮತ್ತು ರೈಟ್ಗೆ ಟರ್ನ್ ಆಗ್ಬೋದು, ಮತ್ತು ಸ್ಟ್ರೈಟ್ ಅಹೆಡ್, ಅಂದರೆ ಸ್ಟ್ರೈಟಾಗಿ ಹೋಗಬೇಕಾಗುತ್ತೆ. ಬಸ್ ಸ್ಟ್ಯಾಂಡ್ ಇದೆ, ಮತ್ತು ರೈಲ್ವೆ ಸ್ಟೇಷನ್ ಇದೆ, ಮತ್ತು ಡೀಸೆಲ್ ಫ್ಯೂಯಲ್ ಇದೆ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ನೋಡ್ಕೊಳ್ಬೋದು. ಮತ್ತು ಇನ್ನೊಂದು ನೋಡೋದಾದರೆ ನಾವು ಇಲ್ಲಿ ಸ್ಟಾಪ್, ಅಂದರೆ ಸ್ಟಾಪ್ ಮಾಡಬೇಕಾಗುತ್ತೆ. ಇದು ಸ್ಟಾಪ್ ಸಿಂಬಲ್ ತೋರಿಸುತ್ತೆ. ಇದು ನೋ ಪಾರ್ಕಿಂಗ್ ಏರಿಯಾ. ಆಮೇಲೆ ನೋ ಎಂಟ್ರಿ ಫಾರ್ ಆಲ್ ಟೈಪ್ಸ್ ಆಫ್ ವೆಹಿಕಲ್ಸ್ ಅಂತ ಇವೆರಡು ಸಿಂಬಲ್ಸ್ಗಳು ಇಲ್ಲಿ ಈ ಕಡೆ ಸ್ಟ್ರೈಟಾಗಿ ಹೋಗಬಾರ್ದು ಅನ್ನೋದು ತೋರಿಸುತ್ತೆ. ಮತ್ತು ನೋ ಲೆಫ್ಟ್ ಟರ್ನ್, ನೋ ರೈಟ್ ಟರ್ನ್, ನೋ ಯು ಟರ್ನ್, ಮತ್ತು ನೋ ಓವರ್ಟೇಕು ಕೂಡ ಮಾಡೋಂಗಿಲ್ಲ. ಮತ್ತು ಇಲ್ಲಿ ಜನರು ರಸ್ತೆಯನ್ನು ದಾಟಬಾರ್ದು ಅಂತ ಅರ್ಥ. ಆಮೇಲೆ ಸೌಂಡನ್ನು ಸೌಂಡನ್ನು ಮಾಡಬಾರ್ದು ಅಂತ ಅರ್ಥ. ಮತ್ತು ಇಲ್ಲಿ ಟ್ರೈಸಿಕಲ್ ಪ್ರೊಹಿಬಿಟೆಡ್, ಅಂದರೆ ಟ್ರೈಸಿಕಲ್ನ ಓಡಾಡೋ ಹಾಗಿಲ್ಲ. ಅನಿಮಲ್ ಪ್ರೊಹಿಬಿಟೆಡ್, ಯಾವುದೇ ಪ್ರಾಣಿಗಳು ಸಹ ಓಡಾಡೋಂಗಿಲ್ಲ. ಆಮೇಲೆ ಇಲ್ಲಿ ಲಿಮಿಟ್ಟು, ಎಷ್ಟು ಸ್ಪೀಡಲ್ಲಿ ಈ ಒಂದು ವೆಹಿಕಲ್ ಹೋಗಬೇಕು ಅಂತ ತೋರಿಸುತ್ತೆ. ಆಮೇಲೆ ಲೆಂತ್ ಲಿಮಿಟ್ಟು, ಎಷ್ಟು ವಾಹನದ ಉದ್ದ ಎಷ್ಟು ಮೀಟ್ರ್ ಅಂತ. ಮತ್ತು ಹೈಟ್ ಲಿಮಿಟ್ಟು, ಅಂದರೆ ಮೇಲ್ಗಡೆಗೆ ಕಂಬಿಯನ್ನು ಹಾಕಿರ್ತಾರೆ, ಅದು ಮುಂದೆ ಆ ಹೈಟ್ ಲಿಮಿಟನ್ನು ದಾಟಿ ಹೋಗೋ ಹಾಗಿಲ್ಲ ಅಂತ. ಮ್ಯಾಕ್ಸಿಮಮ್ ಸ್ಪೀಡ್, ವಾಹನದ ಮ್ಯಾಕ್ಸಿಮಮ್ ಸ್ಪೀಡ್ ತೋರಿಸುತ್ತೆ. ಮತ್ತು ನೋ ಸ್ಮೋಕಿಂಗು. ಮತ್ತು ಸೆಲ್ ಫೋನ್ ಪ್ರೊಹಿಬಿಟೆಡ್, ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡೋ ಹಾಗಿಲ್ಲ. ಸೈಕಲ್ ಪ್ರೊಹಿಬಿಟೆಡ್. ಮತ್ತು ಪುಷ್ ಕಾರ್ಟ್ಸ್, ಅಂದರೆ ಯಾವುದೇ ತಳ್ಳುಗಾಡಿಗಳನ್ನು ತಳ್ಳೋ ಹಾಗಿಲ್ಲ. ನೋ ಕಾರ್ಗಳು ಓಡಾಡೋಂಗಿಲ್ಲ. ಲೋಡ್ ಲಿಮಿಟು 50 ಅಂತ ತೋರಿಸುತ್ತೆ. ಮತ್ತು ಟ್ಯಾಂಕ್ಸ್ ಪ್ರೊಹಿಬಿಟೆಡ್, ಟ್ಯಾಂಕ್ಗಳು ಸಹ ಓಡಾಡೋ ಹಾಗಿಲ್ಲ. ಮತ್ತು ನೋ ಫುಡ್ ಆ್ಯಂಡ್ ಡ್ರಿಂಕ್ಸ್ ಅಂತ ಹೇಳುತ್ತೆ. ಆಮೇಲೆ ಟರ್ನ್ ಲೆಫ್ಟ್, ಟರ್ನ್ ರೈಟ್. ಆಮೇಲೆ ನೆಕ್ಸ್ಟು ಪಾಸ್ ಐದಾರು ಎರಡು ಕಡೆಗೂ ಟರ್ನ್ ಆಗ್ಬೋದು. ಕೀಪ್ ಲೆಫ್ಟ್, ಕೀಪ್ ರೈಟ್ ಅಂತ ನಾವು ನೋಡ್ಕೊಳ್ಬೋದು ಸ್ನೇಹಿತರೆ. ಇನ್ನೊಂದು ನಾವು ನೋಡೋದಾದರೆ ಇದೇ ಸೇಮ್ ಅಲ್ಲಿ ಬರುತ್ತೆ ಟ್ರಾಫಿಕ್ ಸಿಗ್ನಲ್ಸು. ಮತ್ತು ಸ್ಲಿಪ್ಪರಿ ರೋಡ್, ಅಂದರೆ ರೋಡು ಸ್ಲಿಪ್ ಆಗಿರುತ್ತೆ. ಮತ್ತು ರೋಡು ಇಲ್ಲಿ ಅಬೌಟ್ ರೌಂಡ್ ಸರ್ಕಲಲ್ಲಿದೆ. ಆಮೇಲೆ ಎಂಟರ್ ರೋಡ್ ಸೆಕ್ಷನ್ ಇದೆ. ಮತ್ತು 2 ವೇ ಟ್ರಾಫಿಕ್ ಇದೆ. ಮತ್ತು ಲೆಫ್ಟ್ ಬೆಂಡ್, ರೈಟ್ ಬೆಂಡ್ ಆಗಿದೆ. ಮತ್ತು ನ್ಯಾರೋ ರೋಡು, ಮತ್ತು ರೋಡ್ ರೈಟು, ಮತ್ತು ರೋಡ್ ಲೆಫ್ಟು, ಮತ್ತು ಸ್ಟೆಪ್ ಡಿಸ್ಕೌಂಟ್, ಮತ್ತು ಸ್ಟೆಪ್ ಅಸೆಟ್, ಮತ್ತು ಲೈನ್ ಮರ್ಜ್ ಅಹೆಡ್, ಅಂದರೆ ಮುಂದೆ 2 ರಸ್ತೆಗಳು ಕೂಡ್ತವೆ ಅಂತ ಅರ್ಥ. ಸಾಫ್ಟ್ವೇರ್. ಆಮೇಲೆ ರಿವರ್ ಬ್ಯಾಂಕ್, ಅಂದರೆ ಮುಂದೆ ರಿವರ್ ಇದೆ ಅಂತ ಅರ್ಥ. ಮತ್ತು ಸ್ಕೂಲ್ ಕ್ರಾಸಿಂಗ್, ಸ್ಕೂಲ್ ಇದೆ. ಫಾಲಿಂಗ್ ರಾಕ್ಸ್ ಅಂದರೆ ಮೇಲ್ಗಡೆ ಮುಂದಿನ
ಒಂದು ದಾರಿಯಲ್ಲಿ ಗುಡ್ಡ ಕುಸಿತ ಅಥವಾ ಕಲ್ಲು ಬಂಡೆಗಳು ಬೀಳ್ತಕ್ಕಂಥ ಸಾಧ್ಯತೆ ಇದೆ ಅಂತ. ರೋಡ್ ವರ್ಕ್ ಮತ್ತು ಸೈಕಲ್ ಕ್ರಾಸಿಂಗ್, ಆನಿಮಲ್ ಕ್ರಾಸಿಂಗ್ ಮತ್ತು ಬ್ರಿಡ್ಜ್ ರೋಡ್ ಸೈನ್, ಹಂಪ್ ಇದೆ ಹೈಡ್, ಕ್ರಾಸ್ ರೋಡ್ ಮತ್ತು ಹೈಟ್ ಲಿಮಿಟ್, ಆಮೇಲೆ ರೈಲ್ ರೋಡ್, ಟ್ರೈನ್ ರಸ್ತೆ ಅಂತ ಟ್ರೈನು ಅಲ್ಲಿ ಗೇಟ್ ಇದೆ ಅಂತ ಅರ್ಥ. ಮತ್ತು ನೆಕ್ಸ್ಟು ಇಂಟರ್ಸೆಕ್ಟರ್ ಮತ್ತು ಟಿ ಜಂಕ್ಷನ್ ಇದೆ, ಸ್ಕೂಲ್ ಬಸ್ ಸ್ಟಾಪ್, ಕ್ರಾಸಿಂಗ್ ಅಹೆಡ್, ಲೆಫ್ಟ್ ಒಂದು ಹೇರ್ ಪಿನ್ ಇದೆ ಅಂತ, ಲೆಫ್ಟ್ ಟರ್ನ್ ಅಂತ. ಹೀಗಾಗಿ ಇವುಗಳನ್ನು ಟ್ರಾಫಿಕ್ ಒಂದು ಸಿಗ್ನಲ್ಗಳನ್ನು, ಟ್ರಾಫಿಕ್ ಒಂದು ಚಿತ್ರಗಳನ್ನು ನೀವು ಅಳವಡಿಕೆ ತಿಳ್ಕೊಂಡಿದ್ದಾದರೆ ನಿಮಗೆ DL ಮತ್ತು LLR ತಗೊಳ್ಳಿಕ್ಕೆ ನಿಮಗೆ ಯಾವುದೇ ಅಭ್ಯಂತರ ಇಲ್ಲ ಅಂತೇಳ್ಬಿಟ್ಟು ಈ DLನ್ನು ಸ್ಯಾಂಕ್ಷನ್ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಇವುಗಳನ್ನು ಸರಿಯಾಗಿ ತಿಳ್ಕೊಂಡು ನೀವು DL ಆರ್ LLRಗೆ ನೀವು ಅಪ್ಲೈಯನ್ನು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ DL ಸ್ಯಾಂಕ್ಷನ್ ಆಗುತ್ತೆ. ಇಷ್ಟು ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಒನ್ ಆಲ್.